ಬಿಗ್ ಬಾಸ್ ಸೀಸನ್ 10 ಕನ್ನಡ ನಡೀತಾ ಇದೆ. ಏನನ್ಸುತ್ತೆ ಮೇಡಮ್ ಈ ಬಿಗ್ ಬಾಸ್ ಬಗ್ಗೆ? ಸರ್, ನಾನು ಸುಮಾರು ಬಿಗ್ ಬಾಸು ಸ್ಟಾರ್ಟ್ ಆಗಿಂದ ನೋಡ್ತಾ ಇದ್ದೀನಿ. ಅದ್ರ ಮೇಲೆ ಮೊದಲು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಒಂಥರ ಎಲ್ಲರೇ ಆಗಲಿ ಏನೇ ಆಗಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ಬೋದೇನೋ ಅನ್ನಿಸ್ತಾ ಇತ್ತು ಮನಸ್ಸು ಕೆಟ್ಟೋದಾಗ. ಆದರೆ ಇತ್ತೀಚೆಗೆ ಬಿಗ್ ಬಾಸ್ಗಳು ಅದೊಂದು ಪ್ರೇಮದ ಮನೆಗಳಾಗ್ತಾ ಇದ್ದಾವೆ. ಅದರಲ್ಲಿ ಆಟಗಳು ಅಂತಂದರೆ ಆ ಆಟಗಳು ವಿಚಿತ್ರವಾಗಿರ್ತಾ ಇದ್ದಾವೆ. ಏನು ಸಮಾಜನ ತಿದ್ದಬೇಕು ಅಂತ ಒಂದು ಮೀಡಿಯಾ ಅನ್ನೋದಿರೋದು. ಬಿಗ್ ಬಾಸ್ ಆಗಲಿ, ಸೀರಿಯಲ್ಗಳಾಗಲಿ, ಸಿನಿಮಾ ಆಗಲಿ, ಅದೆಲ್ಲ ಸಮಾಜಕ್ಕೂ ನಮಗೂ ಮಧ್ಯೆ ಒಂದು ಮೀಡಿಯಾ. ಆ ಮೀಡಿಯಾನ ಉಪಯೋಗಿಸ್ಕೊಂಡು ಒಳ್ಳೆ ಸಿನಿಮಾಗಳು ತೆಗೆದ್ರೆ, ಒಳ್ಳೆ ಸೀರಿಯಲ್ಸ್ ತೆಗೆದ್ರೆ ಅದನ್ನ ನೋಡಿ ನಮ್ಮ ಜನ ಅದರ ಮುಂದೆ ಕೂತ್ಕೊಂಡು ನೋಡೋರು ಒಂದು ಪಾಠ ಕಲಿಬೇಕು. ಅದನ್ನು ಬಿಟ್ಟುಬಿಟ್ಟು ಬಿಗ್ ಬಾಸು ಒಂದು ಪ್ರೋಗ್ರಾಮಂಗ್ ರೂಮ್ ಅಂದರೆ ಏನು, ಲವ್ ಮಾಡ್ಕೊಳ್ಳೋಕ್ಕ ತಂದೆ ತಾಯಿ ಯಾರ ಭಯನೂ ಇಲ್ವಾ ಸರ್? ಅವ್ರಿಗೆ ಏನು ಬೇಕಾಗಿಲ್ವ? ಅವರಿಗೆ ಅಲ್ಲೇ ಲವ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ದೊಡ್ಡದಾಗಿ ನೀವು ತೋರಿಸ್ತೀರಾ? ಇದು ಒಂದು ಸಮಾಜ ನೋಡೋ ಅಂಥದ್ದು. ಒಂದು ವಯಸ್ಸಿಗೆ ಬಂದಿರೋ ಮಕ್ಕಳು 10ರಿಂದ 12, 18, 19 ವಯಸ್ಸು ಮಕ್ಕಳಿಗೆ ಏನು ಅನಿಸ್ಬೇಕು? ಬಿಗ್ ಬಾಸಲ್ಲಿ ಈ ಥರ ಲವ್ ಮಾಡಿಕೊಂಡು ಗುಸ ಮಾಡಿಕೊಂಡು ಕೈ ಮೇಲೆ ಕೈ ಹಾಕ್ಕೊಂಡು ಮುತ್ತಿಟ್ಕೊಂಡು ಇದೆಲ್ಲ ಬೇಕಾ? ಇದನ್ನೆಲ್ಲ ತೋರಿಸೋದು ಇದೊಂದು ಮೀಡಿಯಾನ ಕೆಡಿಸ್ತಾ ಇದ್ದೀರಾ ರೀ ನೀವು. ಅದರಲ್ಲೂ ಅಲ್ಲಿ ಬರೋರನ್ನ ತೋರಿಸೋರನ್ನ, ಸಮಾಜ ಮಾದರಿ ಇರೋರನ್ನ ತೋರಿಸ್ತಾ ಇದ್ದೀರಾ ನೀವು. ಎಲ್ಲೋ ಏನೋ ಸೀರಿಯಲ್ಗಳು ಮಾಡ್ಕೊಳ್ಳೋರು ಅವ್ರು ಏನು ಸಾಧನೆ ಮಾಡಿರೋರು ಇದ್ದಾರೆ ಅಂತ ಅವ್ರನ್ನ ಕರ್ಕೊಬನ್ನಿ. ಕಷ್ಟ ಮಾಡಿಕೊಂಡು ಕಷ್ಟಪಟ್ಟು ಮೇಲಕ್ಕೆ ಬಂದಿರೋ ಫಿಲ್ಮ್ ಆ್ಯಕ್ಟರ್ಸ್ ಇದ್ದಾರೆ, ಸೀರಿಯಲ್ಸ್ ಇದ್ದಾರೆ. ರೈತರ ಮಕ್ಕಳು ನಿಮಗೆ ಮನುಷ್ಯರ ಥರ ಕಾಣ್ತಾ ಇಲ್ವಾ? ಇಷ್ಟಕ್ಕೂ ಒಂದು ಮಾತಿದೆ ಬಿಗ್ ಬಾಸ್ ಬಗ್ಗೆ, 10 ಲಕ್ಷ ತಗೊತಾರೆ ಲಂಚ ಅಂತ. ಅದು ನಿಜಾನ? ಇಲ್ಲೀಗಲ್ಲಾಗಿ ನಡೀತಾ ಇದೆ ಅಂತಾರೆ, ಅದು ನಿಜಾನ? ಇವೆಲ್ಲ ಇಲ್ಲ ಅಂತಂದಮೇಲೆ ನೀವು ಯಾಕೆ ರೈತರ ಮಕ್ಕಳನ್ನ ತೋರಿಸ್ತಾ ಇಲ್ಲ? ಯಾಕೆ ಒಂದು ಸ್ವತಂತ್ರಕ್ಕಾಗಿ ಹೋರಾಡಿರೋ ನಮ್ಮ ಸೈನಿಕರ ಹೆಂಡ್ತೀರಿಲ್ವಾ? ಸೈನಿಕರು ಸಿಗಲ್ಲ ಬಿಡಿ, ಅವರು ಎಲ್ಲೋ ಇರ್ತಾರೆ. ಅವ್ರ ಹೆಂಡ್ತೀರಿಲ್ವಾ? ಅವ್ರ ಮಕ್ಕಳಿಲ್ವಾ? ಒಂದು ಅಂಗಡಿ ಹಾಕ್ಕೊಂಡು ಗಂಡ ಸತ್ತೋಗಿ ಮಕ್ಕಳನ್ನ ಬೆಳೆಸ್ತಾ ಇರೋ ಒಂದು ಹೆಂಗಸರಿದ್ದಾರೆ. ಅಂಥವ್ರನ್ನ ನೀವು ಯಾಕೆ ಕರೆಯಲ್ಲ? ನೀವು ಮಾಡೋದು ಸಮಾಜಕ್ಕಾಗಿ, ಅವ್ರನ್ನ ತೋರಿಸ್ಬೇಕು, ಅವ್ರ ಕಷ್ಟ ಸುಖ ತೋರಿಸ್ಬೇಕು ಅಂದರೆ ಅಂಥವ್ರನ್ನ ಕರ್ಕೊಬನ್ನಿ. ಏನೋ ಶೋಕಿಗಳನ್ನ ಮಾಡಿಕೊಂಡು 10 ವರ್ಷದಿಂದನೂ ಇದುವರೆಗೂ ಬಿಗ್ ಬಾಸ್ ನೋಡ್ತಾನೆ ಇದ್ದಾರೆ. ಅಲ್ಲಲ್ಲಿ ಕ್ಯಾಮ್ರಾಗಳು ಹಾಕಿರ್ತಾರೆ ಅನ್ನೋದು ಗೊತ್ತು ಬಿಗ್ ಬಾಸ್ ಹೌಸಲ್ಲಿ. ಆದರೂ ಕೂಡ ಅವ್ರು ಗುಸ ಅಂತ ಕೆಲ್ಸಕ್ಕೆ ಬಾರ್ದು ಮಾತುಗಳು ಮಾತಾಡ್ಕೊತಾರೆ. ಯಾಕೆ? ಬಿಗ್ ಬಾಸ್ ಹೆಂಗೆ ನಡೆಯುತ್ತೆ ಅಂತ ಇಷ್ಟು ವರ್ಷಗಳಿಂದ ಫಾಲೋ ಆಗಿರೋರಿಗೆ ಆ ಬಿಗ್ ಬಾಸ್ ಹೌಸಲ್ಲಿ ಏನು ನಡೆಯುತ್ತೋ ಗೊತ್ತಿರಲ್ವ? ಕೆಲಸಕ್ಕೆ ಬಾರ್ದು ಮಾತುಗಳು, ಅವ್ರ ಮೇಲೆ ಇವ್ರು ಚಾಡಿ, ಇವ್ರ ಮೇಲೆ ಅವ್ರು ಚಾಡಿ. ಏನು ರೀ, ಏನು ತೋರಿಸ್ತಾ ಇದ್ರಿ? ಇದು ಬೇಕೇನ್ರಿ ನಮಗೆ? ಈ ಸಂತೆ ಬೇಕಾ ನಮಗೆ? ಸ್ವಲ್ಪ ಚೇಂಜ್ ಆಗ್ರಿ, ಸಮಾಜಕ್ಕಾಗಿ ಕೆಲಸ ಮಾಡಿರಿ. ನಿಮ್ಮ TRP ಒಂದೇ ನೋಡ್ಕೊಳ್ಳೋದಲ್ಲ, ಜನ ಏನು ಮಾಡಬೇಕು, ಹೇಗೆ ಮಾಡ್ತಾ ಇದ್ದಾರೆ, ನಾವು ತೋರಿಸೋದ್ರಿಂದ ಯಾರಿಗೂ ಒಳ್ಳೆಯದಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿಕೊಂಡು ಬಿಗ್ ಬಾಸ್ ಮಾಡಿರಿ. ಇಲ್ಲ ಅಂದರೆ ಸಮಾಜದಿಂದ ಭಾಳ ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ, ಜನನೇ ತಿರುಗಿ ಬೀಳ್ತಾರೆ. ಇದೇ ನನ್ನ ಒಂದು ಎಚ್ಚರಿಕೆ. ನನ್ನ ಹೆಸರು ಮಂಜುಳಾ ರೆಡ್ಡಿ ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.